ಜೈಲಿನಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ದರ್ಶನ್ ಈ ಹಿಂದೆನೂ ನನಗೆ ಕೆಲವು ಸೌಲಭ್ಯಗಳು ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಈಗ ನೋಡಿದ್ರೆ ಜೈಲಿನಲ್ಲಿ ನನಗೆ ಸೌಲಭ್ಯ ಸಿಕ್ಕಿಲ್ಲ ಅಂತ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶದ ನಂತರವೂ ಸೌಲಭ್ಯ ಸಿಕ್ಕಿಲ್ಲ ಅಂತ ಅರ್ಜಿ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ದರ್ಶನ್. ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದಾರೆ. ಕೋರ್ಟ್ ಹೇಳಿದ್ದ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಲಿದ್ದಾರೆ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸು ಕೋರಿ ಮನವಿ. ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆಗೆ ಶಿಫಾರಸು ಮಾಡಿ ಮನವಿ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ದರ್ಶನ್ ಪರ ವಕೀಲರು. ಒಂದು ಕನಿಷ್ಠ ಸೌಲಭ್ಯ ಕೂಡ ನನಗೆ ಸಿಗ್ತಾ ಇಲ್ಲ, ಕೋರ್ಟ್ ಹೇಳಿದ ನಂತರವೂ ನನಗೆ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ದರ್ಶನ್ ಈಗ ಮತ್ತೆ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಅರ್ಜಿ ರೆಡಿ ಆಗ್ತಾ ಇದೆ. ಕೋರ್ಟ್ ಹೇಳಿದ್ದು ಜೈಲಿನಲ್ಲಿ ಸಿಗಬೇಕಾದ ಕನಿಷ್ಠ ಸೌಲಭ್ಯವನ್ನ ಕೊಡಿ ಅಂತ. ವಾಕ್ ಮಾಡೋದಕ್ಕೂ ಅವಕಾಶ ಇಲ್ಲ, ತಿಂಗಳುಗಳಾಗೋಯ್ತು, ಬಿಸ್ಲೇ ನೋಡಿಲ್ಲ, ಫಂಗಸ್ ಆಗಿದೆ, ಬಟ್ಟೆ ವಾಸನೆ ಬರ್ತಾ ಇದೆ, ಒಂದು ಕನಿಷ್ಠ ಸೌಲಭ್ಯ ಕೂಡ ನನಗೆ ಜೈಲಿನಲ್ಲಿ ಸಿಗ್ತಾ ಇಲ್ಲ ಅಂತ ದರ್ಶನ್ ಹೇಳಿದ್ರು. ಖುದ್ದಾಗಿ ದರ್ಶನ್ ಜಡ್ಜ್ಗೆ ಮನವಿ ಮಾಡಿದ್ರು, ನನಗೊಂದು ದೊಡ್ಡ ವಿಷ ಕೊಟ್ಟು ಬಿಡಿ ಅಂತ. ಆಗ್ತಾ ಇಲ್ಲ ನನಗೆ ಜೈಲಿನೊಳಗಡೆ ಬದುಕೋದಕ್ಕೆ, ಒಂದು ಕನಿಷ್ಠ ಸೌಲಭ್ಯ ಕೂಡ ನನಗೆ ಸಿಗ್ತಾ ಇಲ್ಲ, ಹಾಸಿಗೆ ದಿಂಬು ವ್ಯವಸ್ಥೆ ಬೇಕು ಅಂತ ಕೇಳಿದ್ರು ದರ್ಶನ್. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನ್ ಸೌಲಭ್ಯ ದರ್ಶನ್ಗೆ ಸಿಗಬೇಕೋ ಒಬ್ಬ ಕೈದಿಯಾಗಿ ಆ ಸೌಲಭ್ಯವನ್ನ ಕೊಡಿ, ಕನಿಷ್ಠ ಸೌಲಭ್ಯ ಅಂತ ಕೋರ್ಟ್ ಹೇಳಿತ್ತು. ಅದಾದ ನಂತರ ದರ್ಶನ್ಗೆ ಸೌಲಭ್ಯ ಸಿಕ್ತು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಈಗ ದರ್ಶನ್ ಹೇಳ್ತಾ ಇರೋದು ನನಗೊಂದು ಕನಿಷ್ಠ ಸೌಲಭ್ಯ ಕೂಡ ಇಲ್ಲ ಅಂತ. ಹಾಗಾದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನ್ ಸಿಗಬೇಕಾಗಿತ್ತು ಅದನ್ನ ನಾವು ಕೊಡ್ತಿದೀವಿ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಹೇಳ್ತಾ ಇರೋದು ನನಗೆ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅಂತ. ಅರ್ಜಿ ಸಲ್ಲಿಸೋದಕ್ಕೆ ವಕೀಲರು ಸಿದ್ಧತೆ ನಡೆಸಿದ್ದಾರೆ. ಕನಿಷ್ಠ ಸೌಲಭ್ಯವನ್ನ ಕೊಡಿ ಅನ್ನೋ ಕೋರ್ಟಿನ ಆದೇಶವನ್ನ ಸ್ವೀಕರಿಸಲಿಲ್ವಾ ಹಾಗಾದ್ರೆ ಅಧಿಕಾರಿಗಳು? ಜೈಲಾಧಿಕಾರಿಗಳಿಗೆ ಸೆಷನ್ಸ್ ಕೋರ್ಟ್ನ ಆದೇಶವನ್ನ ನೀಡೋದಕ್ಕೆ ಹೋಗಿದ್ದ ವಕೀಲರು ಜೈಲ್ಗೆ ಹೋಗಿದ್ದಾಗ ಸ್ಪಂದಿಸಿಲ್ಲ ಅಂತ ವಾದ ಮಂಡಿಸೋದಕ್ಕೆ ಸಿದ್ಧತೆ ನಡೆದಿದೆ. ಏನಾಯ್ತು ಹಾಗಾದ್ರೆ? ಕೋರ್ಟ್ನಲ್ಲಿ ಕೊಟ್ಟಂತ ಆದೇಶ ಏನಾಗಿತ್ತು? ಕನಿಷ್ಠ ಸೌಲಭ್ಯ ನೀಡಿ ಅನ್ನೋ ಕೋರ್ಟಿನ ಆದೇಶ ಸ್ವೀಕರಿಸಲಿಲ್ವಾ ಅಧಿಕಾರಿಗಳು? ಜೈಲಾಧಿಕಾರಿಗಳಿಗೆ ಸೆಷನ್ಸ್ ಕೋರ್ಟ್ನ ಆದೇಶ ಕೊಡೋದಕ್ಕೆ ಅಂತ ವಕೀಲರು ಹೋಗಿದ್ರು. ವಕೀಲರು ಜೈಲಿಗೆ ಹೋಗಿದ್ದಾಗ ಸ್ಪಂದಿಸಿಲ್ವಂತೆ ಅವರಿಗೆ. ಈ ವಿಷಯವನ್ನ ಇಟ್ಕೊಂಡು ವಾದ ಮಂಡಿಸೋದಕ್ಕೂ ಸಿದ್ಧತೆ ಆಗಿದೆ. ಕೋರ್ಟ್ ಆದೇಶದ ನಂತರವೂ ಹಾಸಿಗೆ ಸಿಕ್ಕಿಲ್ಲ, ದಿಂಬು ಸಿಕ್ಕಿಲ್ಲ ಅಂತ ವಕೀಲರು ವಾದ ಮಾಡಲಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ನಲ್ಲಿರುವ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನೋದು ಆರೋಪ. ಈಗ ದರ್ಶನ್ ಆರೋಪ, ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತ ಕೋರ್ಟಿನ ಮುಂದೆ ಆ ವಿಷಯವನ್ನ ತರೋದಕ್ಕೆ ದರ್ಶನ್ ಪರ ವಕೀಲರು ರೆಡಿ ಆಗಿದ್ದಾರೆ. ಕನಿಷ್ಠ ಸೌಲಭ್ಯ ದರ್ಶನ್ಗೆ ಕೊಡಬೇಕು ಅನ್ನೋ ಆದೇಶ ಅಲ್ಲಿನ ಜೈಲಾಧಿಕಾರಿಗಳು ಅದನ್ನ ಪಾಲಿಸ್ತಾ ಇಲ್ಲ ಅಂತ. ಈ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ ಅಗತ್ಯಕ್ಕಿಂತ ಹೆಚ್ಚೇ ಸೌಲಭ್ಯವನ್ನ ಪಡ್ಕೊಂಡಿದ್ರು. ಸ್ಕ್ರೀನ್ ಮೇಲೆ ದೃಶ್ಯ ಕೂಡ ನೋಡ್ತಾ ಇದ್ರಿ. ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟು, ಚೇರಲ್ಲಿ ಕೂತ್ಕೊಂಡು, ಇವೆಲ್ಲ ಜೈಲಿನಲ್ಲಿ ಯಾರಿಗೂ ಈ ಸೌಲಭ್ಯ ಸಿಗೋದಿಲ್ಲ. ದರ್ಶನಕ್ಕೆ ಸಿಕ್ಕಿತ್ತು. ಕಾರಣ ಕೆಲವೊಂದಷ್ಟು ಜನರ ಸಹವಾಸ ಜೈಲಿನ ಒಳಗಡೆ. ಇದು ಬಹಳ ಜೋರಾಗಿ ಸುದ್ದಿ ಆಯ್ತು. ಹಾಗಾದ್ರೆ ಜೈಲಿನ ಒಳಗಡೆ ಏನ್ ನಡೀತಾ ಇದೆ, ಜೈಲಿನ ಒಳಗಡೆ ಇರುವಂತ ಪ್ರಪಂಚ ಏನು, ಅದ್ರ ಬಗ್ಗೆ ಪ್ರಶ್ನೆಗಳೆದ್ವು. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೆ ಬಾಲ ಬಿಚ್ಚಿದ್ರೆ ಮಾತ್ರ ಯಾವ ಜೈಲಿಗಾದ್ರೂ ಅವರನ್ನ ಶಿಫ್ಟ್ ಮಾಡಬಹುದು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ನಿಜ. ಆದ್ರೆ ದರ್ಶನ್ ಕೇಳದಂತ ಕೆಲವೊಂದಷ್ಟು ಸೌಲಭ್ಯಗಳ ಬಗ್ಗೆ ಕೋರ್ಟ್ ಏನು ಹೇಳಿತ್ತು? ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನಿದೆಯೋ ಕನಿಷ್ಠ ಸೌಲಭ್ಯ ಅದನ್ನ ಕೊಡಬೇಕು ಅಂತ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈ ಹಿಂದೆನೇ ದರ್ಶನ್ ಕನಿಷ್ಠ ಸೌಲಭ್ಯದ ಬಗ್ಗೆ, ಹಾಸಿಗೆ ದಿಂಬು ಬೇಕು ಅನ್ನೋದರ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದಿದ್ರು. ಅದರ ಬಗ್ಗೆ ಕೂಡ ಕೋರ್ಟ್ ಆದೇಶ ಕೊಟ್ಟಿತ್ತು, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕನಿಷ್ಠ ಸೌಲಭ್ಯ ಕೊಡಬೇಕು ಅಂತ. ಹಾಗಾದ್ರೆ ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಕನಿಷ್ಠ ಸೌಲಭ್ಯ ಅಂದ್ರೆ ಏನು? ಹಾಸಿಗೆ ದಿಂಬು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಆ ಸೌಲಭ್ಯ ದರ್ಶನ್ಗೆ ಇದುವರೆಗೂ ಸಿಕ್ಕಿಲ್ವಾ? ಈಗ ದರ್ಶನ್ ಪರ ವಕೀಲರು ಏನ್ ಹೆಜ್ಜೆ ಇಡ್ತಿದ್ದಾರೆ? ಶ್ವೇತಾ, ಈಗ ದರ್ಶನ್ ಪರ ವಕೀಲರು ಮತ್ತೆ ಇವತ್ತು ಒಂದು ಅರ್ಜಿಯನ್ನು ಹಾಕುವಂಥ ಪ್ರಯತ್ನಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅವರ ಪರ ವಕೀಲರು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಿದ್ಧಪಡಿಸಿಕೊಂಡು ಸಲ್ಲಿಕೆ ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪರ ವಕೀಲರು 64ನೇ ಸೆಷನ್ಸ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸೋರು ಇದ್ದಾರೆ. ಅಂದರೆ ಅರ್ಜಿಯಲ್ಲಿ ಏನಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈಗೇನು ಕಳೆದ ವಾರ ಸೆಷನ್ಸ್ ಕೋರ್ಟ್ ದರ್ಶನ್ಗೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅವರಿಗೆ ಸಿಗಬೇಕಾದಂಥ ಕನಿಷ್ಠ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಆದೇಶವನ್ನು ಮಾಡಿತ್ತು. ಆ ಆದೇಶವನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿಯವರೆಗೆ ಏನೆಲ್ಲ ಪಾಲನೆ ಮಾಡಿದ್ದಾರೆ ಅಂತದನ್ನ ನಾವು ನೋಡ್ತಾ ಹೋದ್ರೆ ಕೇವಲ ಸೆಲ್ಲಿಂದ ಅಂದ್ರೆ ಹೊರಗಡೆ ಬಿಟ್ಟು ಕಾರಿಡಾರ್ನಲ್ಲಿ ವಾಕ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಹೊರತುಪಡಿಸಿ ಇನ್ನು ಹಾಸಿಗೆ ದಿಂಬು ಸೇರಿದಂತೆ ಅಂದರೆ ಬಟ್ಟೆಗಳಾಗಲಿ ಬೇರೆ ಬೇರೆ ವಸ್ತುಗಳನ್ನು ಅಂದರೆ ಮ್ಯಾನ್ಯುಯಲ್ನಲ್ಲಿ ಏನು ಕೊಡಲಿಕ್ಕೆ ಅವಕಾಶಗಳಿದೆ ಆ ಅವಕಾಶಗಳನ್ನು ಇದುವರೆಗೂ ಕೊಟ್ಟಿಲ್ಲ ಅನ್ನುವಂಥದ್ದು. ಆದರೆ ಈ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಜೈಲಿನ ಅಧಿಕಾರಿಗಳಿಗೆ ಇಮೇಲ್ ಮೂಲಕ ಮಾಹಿತಿಯನ್ನು ಈಗಾಗಲೇ ನೀಡಿರುವಂಥದ್ದು. ಅದಾದ ನಂತರ ದರ್ಶನ್ ಪರ ವಕೀಲರುಗಳು ಹಾರ್ಡ್ ಕಾಪಿಯನ್ನು ಅಂದರೆ ಕೋರ್ಟ್ನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಜೈಲಧಿಕಾರಿಗಳನ್ನ ಭೇಟಿ ಮಾಡಿ ಕೋರ್ಟ್ ಹೀಗೆ ಹೇಳಿದೆ ಅಂದರೆ ಕನಿಷ್ಠ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ, ಅದನ್ನು ನೀವು ಪಾಲನೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಜೈಲಿನ ಅಧಿಕಾರಿಗಳು ದರ್ಶನ್ ಪರ ವಕೀಲರಿಗೆ ಅಷ್ಟಾಗಿ ಸ್ಪಂದನೆಯನ್ನು ಮಾಡಿಲ್ಲ. ನಮಗೆ ಗೊತ್ತಿದೆ, ಹೋಗಿ ನಾವು ಕೊಡ್ತೇವೆ, ನೀವು ಹೇಳುವ ಅಗತ್ಯ ಇಲ್ಲ ಅನ್ನುವ ರೀತಿ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಈಗ ದರ್ಶನ್ ಪರ ವಕೀಲರು ಮತ್ತೊಮ್ಮೆ ಅದೇ ಸೆಷನ್ಸ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಕೋರ್ಟ್ ಆದೇಶವನ್ನು ಅವರು ಪರಿಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೈಕೋರ್ಟ್ಗೆ ಒಂದು ಶಿಫಾರಸನ್ನು ಮಾಡಬೇಕು ಅನ್ನುವಂಥದ್ದನ್ನ ಮನವಿಯನ್ನು ಮಾಡಿದ್ದಾರೆ. ಅಂತಂದ್ರೆ ಈ ಅರ್ಜಿಯಲ್ಲಿ ಇಷ್ಟೆಲ್ಲ ಅಂಶಗಳಿದೆ ಅನ್ನುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಕೋರ್ಟಿನ ಹಾಲ್ನ ಒಳಗಡೆ ವೇಟ್ ಮಾಡ್ತಾ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಬೇರೊಂದು ಪ್ರಕರಣದ ವಿಚಾರಣೆ ನಡೀತಾ ಇರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಈ ಅರ್ಜಿ ಸಲ್ಲಿಕೆ ಆದ ನಂತರ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಯಾವ ರೀತಿಯಾದ ಸೂಚನೆಯನ್ನು ಕೊಡ್ತದೆ ಅನ್ನೋದು. ಯಾಕೆಂದ್ರೆ ಈ ಅವ್ರು ಕನಿಷ್ಠ ಸೌಲಭ್ಯಗಳನ್ನ ಹಾಸಿಗೆ ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿ ಆ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಜೈಲ್ ಮ್ಯಾನ್ಯುಯಲ್ ಕರೆಕ್ಷನ್ ಆಕ್ಟ್ ನಲ್ಲಿ ಇರುವಂತದ್ದು ಏನಂದ್ರೆ ಅಂದ್ರೆ ಒಬ್ಬ ಹಾಸಿಗೆ ಕೊಡುವಂತದ್ದಾಗ್ಲಿ, ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ ಅವರಿಗೆ ಏನು ಕೊಡಬೇಕು ಅನ್ನುವಂಥದ್ದು, ಮತ್ತೆ ಮನೆಯಿಂದ ಬಟ್ಟೆಯನ್ನು ತರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ, ಜೊತೆಗೆ ಅಂದ್ರೆ ಹಾಸಿಗೆ ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನ ಯಾವ್ಯಾವ್ದು ನೀಡಬೇಕು ಅನ್ನೋದನ್ನ ಮ್ಯಾನ್ಯುಯಲ್ ಸ್ಪಷ್ಟವಾಗಿ ಹೇಳುತ್ತೆ. ಅದನ್ನ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ವಾರಕ್ಕೆ 2 ಬಾರಿ ಮನೆಯವ್ರನ್ನ ಭೇಟಿ ಮಾಡಲಿಕ್ಕೆ, ಅದು ಫೋನಲ್ಲಿ ಮಾತಾಡಲಿಕ್ಕೆ, ವಕೀಲರನ್ನ ಭೇಟಿ ಮಾಡಲಿಕ್ಕೆ, ಮತ್ತೆ ಒಂದಷ್ಟು ಊಟ ತಿಂಡಿ ಆಗಲಿ, ಮತ್ತೆ ಹಾಸಿಗೆ ದಿಂಬು ಮಲಗಲಿಕ್ಕೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳು ಬೇಕು ಅದನ್ನ ಕೊಡಬೇಕು ಅನ್ನುವಂಥದ್ದು ಜೈಲ್ ಮ್ಯಾನ್ಯುಯಲ್ ಇರುವಂಥದ್ದು. ಆದರೆ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತದ್ದು ನಮಗೆ ಸಿಕ್ಕುವಂಥ ಮಾಹಿತಿ ಪ್ರಕಾರ ಒಂದು ಜಮ್ಖಾನ ದರ್ಶನ್ಗೆ ಸಿಕ್ಕಿದೆ ಅಂತ. ಅದೇ ಜಮ್ಖಾನದಲ್ಲಿ ಹಾಸಿಗೆ ಮತ್ತೆ ಹೊದಿಕೆ ಎರಡನ್ನೂ ಅದನ್ನೇ ಮಾಡ್ಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿ ಅವ್ರಿಗಿರುವಂಥದ್ದು. ಹಾಗಾಗಿ ದರ್ಶನ್ಗೆ ಈಗಲೂ ಕೂಡ ಪರಪ್ನಗರ ಜೈಲಿನಲ್ಲಿ ನರಕ ದರ್ಶನವೇ ನಡೀತಾ ಇದೆ. ಹಾಗಾಗಿ ಈ ರೀತಿಯಾದಂಥ ಜೈಲ್ ಮ್ಯಾನ್ಯುಯಲ್ ಇರುವಂತಹ ಒಂದಷ್ಟು ಅಂಶಗಳನ್ನ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಮಟ್ಟಿಲವರಿದ್ರು. ಕೋರ್ಟ್ ಕೂಡ ಆದೇಶವನ್ನು ಮಾಡಿತ್ತು. ಕೋರ್ಟಿನ ಸ್ಪೆಸಿಫಿಕ್ ಆಗಿ ಇಂಥದ್ದನ್ನೇ ಕೊಡಿ ಅಂದ್ರೆ ಅವರ ಸ್ವಂತಿನ ಖರ್ಚಿನಲ್ಲಿ ಕೊಡಿ ಅನ್ನುವಂಥದ್ದನ್ನ ಸ್ಪೆಸಿಫಿಕ್ ಮಾಡಿರಲಿಲ್ಲ. ಆದರೆ ಜೈಲ್ ಮ್ಯಾನ್ಯುಯಲ್ ನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಒಂದಷ್ಟು ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಡಬೇಕು, ಅದನ್ನ ಎನ್ಶೋರ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳಿತ್ತು. ಆದ್ರೆ ಈಗ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಕೇಳ್ತಾ ಇರುವಂತದ್ದು ಅಂದ್ರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ, ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ಎಲ್ಲ ಒಂದ್ ಕಡೆ ದರ್ಶನ್ ಕಾರಣಕ್ಕಾಗಿ ಈ ಹಿಂದೆ ಅಂದ್ರೆ ಜೈಲು ಒಂದಷ್ಟು ಸಾಕಷ್ಟು ಸುದ್ದಿ ಆಗಿತ್ತು, ಜೈಲಿನ ಅಧಿಕಾರಿಗಳ ವಿರುದ್ಧ ಕೆಲವರಿಗೆ ಕೇಸ್ಗಳಾಗಿತ್ತು, ಮತ್ತೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹದ್ದು, ತನಿಖೆ ನಡೆಯುವಂತದ್ದು ಎಲ್ಲವೂ ಕೂಡ ನಡೆದಿತ್ತು. ಈಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ವಿರುದ್ಧ ಬೇಕಂತಾನೆ ಒಂದು ಜಿದ್ದನ್ನ ಸಾಧಿಸ್ತಾ ಇದ್ದಾರೆ. ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈಗ 2ನೇ ಬಾರಿ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಿ ವಾದವನ್ನು ಮಂಡಿಸಿದ ನಂತರ ಕೋರ್ಟ್ ಯಾವ ರೀತಿಯಾದಂತಹ ಅವರಿಗೆ ಖಡಕ್ ಸೂಚನೆಯನ್ನು ಕೊಡುತ್ತಾ ಅಥವಾ ಕೋರ್ಟ್ ಆದೇಶವನ್ನ ನೀವು ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಶಿಫಾರಸನ್ನ ಹೈಕೋರ್ಟ್ಗೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಇದೆಲ್ಲ ಬೆಳವಣಿಗೆ ನೋಡ್ತಾ ಹೋದ್ರೆ ಶ್ವೇತಾ, ದರ್ಶನ್ ಈ ಕ್ಷಣಕ್ಕೂ ಕೂಡ ಜೈಲಿನಲ್ಲಿ ಒಂದ್ ರೀತಿ ನರಕ ದರ್ಶನವನ್ನ ಅನುಭವಿಸ್ತಾ ಇರುವಂತದ್ದು, ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದನ್ನ ಕೋರ್ಟ್ ಮುಂದೆ ಅವರ ಪರ ವಕೀಲರು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುವಂತದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಇಡುವಂತಹ ಕೆಲಸವನ್ನ ಈಗ ಮಾಡ್ತಾ ಇರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.